ಕುಟುಂಬಕ್ಕೆ ಗೊತ್ತಿಲ್ಲದೆ ಅಂತರ್ಜಾತಿ ವಿವಾಹ. ಅಮೆರಿಕಾದಲ್ಲಿ ಕೆಲಸ, 80 ಲಕ್ಷ ರೂಪಾಯಿ ಸಂಬಳ. ಅಮೆರಿಕಾದಲ್ಲಿ ಒಂದು ಸಣ್ಣ ಮನೆ, ತೆಲಂಗಾಣದಲ್ಲಿ ಮತ್ತೊಂದು ಮನೆ. ಎಐ ಬಂತು, ಎಲ್ಲವನ್ನು ಕಿತ್ತುಕೊಳ್ತು. ಇದು ಹೊತ್ತಿನ ವಿಶೇಷ. ನಾನು ಸುಧಾ ಗೌಡ. ನೋಡಿ, ಐಟಿ ಉದ್ಯಮಿಗಳಿಗೆ ಎಐ ಅನ್ನುವಂತಹ ಟೆಕ್ನಾಲಜಿ ಬಹಳ ದೊಡ್ಡ ಮಟ್ಟದ ಶಾಕ್ ಅನ್ನ ಕೊಡ್ತಾ ಇದೆ, ಆಘಾತವನ್ನ ಕೊಡ್ತಾ ಇದೆ. ಅವರ ಇಡೀ ಬದುಕನ್ನ, ಅವರ ಇಡೀ ವೃತ್ತಿ ಬದುಕಿನ ಸಾಧನೆಯನ್ನ, ಅವರ ಹಾರ್ಡ್ ವರ್ಕ್ ಅನ್ನ, ಅವರ ಟ್ಯಾಲೆಂಟ್ ಅನ್ನ, ಅವರ ಸಮಯವನ್ನ ಎಲ್ಲವನ್ನ ಕಿತ್ಕೊಳ್ತಾ ಇದೆ. ನೀವೇನಾದ್ರೂ ಐಟಿ ಕ್ಷೇತ್ರದಲ್ಲಿ ಉದ್ಯೋಗಿಗಳಾಗಿದ್ರೆ ಇವತ್ತಿನ ಈ ವಿಡಿಯೋವನ್ನ ನೀವು ನೋಡ್ಲೇಬೇಕು. ಯಾಕಂದ್ರೆ ಎಐ ಯಾವ ರೀತಿಯಾಗಿ ಉದ್ಯಮಿಗಳ ಮೇಲೆ, ಉದ್ಯೋಗಿಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂತಹ ವಿಚಾರವನ್ನ ನೀವು ತಿಳ್ಕೊಳ್ಳೇಬೇಕು. ಕಾರಣ ಈಗ ನಿಮಗೆ ಸಮಸ್ಯೆ ಆಗದೇ ಇರಬಹುದು, ಆದ್ರೆ ಮುಂದಿನ ದಿನಗಳಲ್ಲಿ ಎಐನಿಂದ ಸಮಸ್ಯೆ ಕಟ್ಟಿಟ್ಟ ಬರುತ್ತೆ. ನೋಡಿ, ಅಂತರ್ಜಾತಿ ಮದುವೆ ಅಂತ ಹೇಳಿದೆ, ಅಮೆರಿಕಾದಲ್ಲೊಂದು ಮನೆ, ತೆಲಂಗಾಣದಲ್ಲೊಂದು ಮನೆ ಅಂತ ಹೇಳಿದೆ. ಹಾಗಿದ್ರೆ ಏನಿದು ಸ್ಟೋರಿ? ವಿಡಿಯೋವನ್ನ ಮಿಸ್ ಮಾಡದೆ ಕೊನೆಗೆ ನೋಡಿ. ತೆಲಂಗಾಣ ಮೂಲದ ಭಾನುಚಂದರ್ ರೆಡ್ಡಿ ಕೊಂಟ ಮತ್ತೆ ಪತ್ನಿ ಬಿಡಿ ಶಾಜಿಯಾ ಶಿರಾಜ್ ಅನ್ನುವಂಥವರು 2 ವರ್ಷಗಳ ಹಿಂದೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಆದ್ರೆ ಅವರು ಆಗಿದ್ದು ಅಂತರ್ಧರ್ಮೀಯ ವಿವಾಹ. ಈ ವಿವಾಹದ ಬಗ್ಗೆ ಆ ಶಾಜಿಯಾ ಕುಟುಂಬಕ್ಕೆ, ಅಂದ್ರೆ ಆ ಹುಡುಗಿಯ ಕುಟುಂಬಕ್ಕೆ ಗೊತ್ತಿಲ್ಲ. ಆದ್ರೂ ಇಬ್ಬರದ್ದು ಸುಖ ಸಂಸಾರ, ಕೋಟಿ ದಾಟಿದ ಸಂಬಳ, ಅಮೆರಿಕಾದಲ್ಲಿ ಒಂದು ಸಣ್ಣ ಮನೆ, ತೆಲಂಗಾಣದಲ್ಲಿ ಮತ್ತೊಂದು ಮನೆಯನ್ನ ತಗೊಂಡು ಐಷಾರಾಮಿ ಜೀವನ, ಸುಖಕರವಾದಂತಹ ಜೀವನವನ್ನ ನಡೆಸ್ತಾರೆ. ಗಂಡ ಹೆಂಡತಿ ಸುಖ ಸಂಸಾರಕ್ಕೆ ಏನು ಸಣ್ಣ ಕೊರತೆ ಕೂಡ ಇರಲಿಲ್ಲ. ರಾಜ ರಾಣಿಯ ಹಾಗೆ ಅಂತರ್ಜಾತಿ ವಿವಾಹ ಆಗಿದ್ದು ಕೂಡ ರಾಜ ರಾಣಿಯ ಹಾಗೆ ಅನ್ಯೋನ್ಯತೆಯಿಂದ ಜೀವನ ಸಾಗಿಸ್ತಾ ಇದ್ರು. ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಹೆಗಲು ಕೊಡ್ತಾ ಇದ್ರು, ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರು, ಬದುಕಿನಲ್ಲಿ ಸಾಕಷ್ಟು ಕನಸುಗಳನ್ನ ಹೊತ್ತಿದ್ರು. ಅದಕ್ಕೆ ತಕ್ಕಂತೆ ಅವರ ದುಡಿಮೆಯೂ ಇತ್ತು, ಅವರ ಸಂಬಳವೂ ಇತ್ತು, ಅವರ ಜೀವನವೂ ಹಾಗೆ ಇತ್ತು. ಆದ್ರೆ ನಾವಿರೋದು ಈಗ ಎಐ ಜಗತ್ತಿನಲ್ಲಿ ಅನ್ನೋದು ನೆನಪಿರಲಿ. ಪ್ರಪಂಚದ ಎಲ್ಲ ಕಂಪನಿಗಳಲ್ಲಿ ಇವತ್ತು ಎಐ ಮನುಷ್ಯನಿಗಿಂತಲೂ ಬುದ್ಧಿವಂತಿಕೆಯಿಂದ, ಮನುಷ್ಯನಿಗಿಂತಲೂ ಬಹಳ ಸ್ಮಾರ್ಟ್ ಆಗಿ, ಮನುಷ್ಯನಿಗಿಂತಲೂ ಬಹಳ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಆದ್ರೆ ಅದನ್ನು ಆಪರೇಟ್ ಮಾಡ್ತಾ ಇರೋದು ಕೂಡ ಅದೇ ಮನುಷ್ಯ. ಇಂತಹ ಎಐ ತಂತ್ರಜ್ಞಾನ ಬಂದ ಮೇಲೆ ಮನುಷ್ಯರಿಗೆ ಏನು ಕೆಲಸ ಇಲ್ಲಿ ಅಲ್ವಾ? ಅವರಿಗೆ ಯಾಕೆ ಲಕ್ಷ ಲಕ್ಷ ಸಂಬಳ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ಕಂಪನಿಗಳು ಇದರ ನಡುವೆ ಇದೇ ಸಂಬಳವನ್ನ ನೆಚ್ಚಿಕೊಂಡು ಸಾವಿರಾರು ಕನಸು ಕಂಡು ನೂರಾರು ಕಮಿಟ್ಮೆಂಟ್ಗಳನ್ನು ಮಾಡಿಕೊಂಡಿರುವಂತಹ ಉದ್ಯೋಗಿಗಳ ಕಥೆ ಏನಾಗಬೇಕು? ಈ ಎಐ ಜಾಲಕ್ಕೆ ಬಿದ್ದು ತೆಲಂಗಾಣ ದಂಪತಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಎಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ತಾರೆ. ಯಾಕೆ ಆತ್ಮಹತ್ಯೆ ಮಾಡ್ತಾರೆ? ಹಾಗಿದ್ರೆ ಎಐ ಅವ್ರಿಗೆ ಏನ್ ಮಾಡ್ತು ನೋಡಿ. ಮೊದಲಿಗೆ ಇವರಿಬ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದ್ರೆ ಹೇಗೆ ಆತ್ಮಹತ್ಯೆ ಮಾಡ್ಕೊಂಡು ಅನ್ನೋದನ್ನ ನಾನು ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಈ ಕೇಸ್ ದಾಖಲಾದಾಗ ಕೌಟುಂಬಿಕ ಕಲಹದಿಂದ ದಂಪತಿ ಇಬ್ರು ಸಾವಿಗೆ ಶರಣಾಗಿದ್ದಾರೆ ಅಂತ ಹೇಳಿ ಪೊಲೀಸರು ಅನುಮಾನ ಪಟ್ಟರು. ಆದ್ರೆ ಪೊಲೀಸರ ತನಿಖೆಯ ನಂತರ ಯುಎಸ್ ನಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಂತ ಭಾನು ರೆಡ್ಡಿ ಕೃತಕ ಬುದ್ಧಿಮತ್ತೆಯ ಕಾರಣದಿಂದ ಕೆಲಸ ಕಳೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಲಕ್ಷ ರೂಪಾಯಿ ಸಂಬಳ, 80 ಲಕ್ಷ ಸಂಬಳ ಇದ್ದಂಥ ಒಬ್ಬ ಉದ್ಯೋಗಿಯ ಕೆಲಸ ತಕ್ಷಣ ಹೋಗ್ಬಿಟ್ರೆ ಆತ ಇಮಿಡಿಯೇಟ್ ಆಗಿ ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಡ್ತಾನೆ. ಆ ಮಾನಸಿಕ ಖಿನ್ನತೆಗೆ ಒಳಗಾಗಿ ಸಾವನ್ನಪ್ಪಿದ್ದಾನೆ ಅನ್ನುವಂಥ ವಿಚಾರ ಪೊಲೀಸ್ ತನಿಖೆಯಲ್ಲಿ ತಿಳಿಯುತ್ತೆ. ಏನೋ ಮಂಗಳವಾರ ಅಂತಂದ್ರೆ ಈ ಕೇಸ್ ನಡೆದಂತಹ ದಿನ ತೆಲಂಗಾಣ ಮೂಲದ ಟೆಕ್ಕಿ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಚಾರ ಬೆಳಕಿಗೆ ಬಂದಾಗ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು, ಅದರ ಹಿಂದೆ ಇದ್ದಂತ ಕಾರಣ ಏನು ಅನ್ನೋದನ್ನ ಪೊಲೀಸ್ನವರು ಪ್ರಶ್ನಿಸಿದ್ದಾರೆ. ಪ್ರಾಥಮಿಕವಾಗಿ ಕೌಟುಂಬಿಕ ಕಲಹದ ಹಿನ್ನೆಲೆ ಗಂಡ ಹೆಂಡತಿ ಇಬ್ಬರೂ ಕೂಡ ಈ ಮಾರ್ಗವನ್ನು ತಗೊಂಡಿರ್ಬೋದು ಅನ್ನುವಂಥ ಅನುಮಾನ ಕೂಡ ಬಂದಿತ್ತು. ಯಾಕಂದ್ರೆ ಇಬ್ಬರು ಜಗಳ ಆಡ್ಕೊಂಡಿದ್ದಾರೆ, ಅಂತರ್ಧರ್ಮೀಯ ವಿವಾಹ ಆಗಿದ್ದಾರೆ, ಕುಟುಂಬದಲ್ಲಿ ಏನೋ ಬೈ ಮಿಸ್ಟೇಕ್ ಏನೋ ಗೊತ್ತಾಗಿರ್ಬೋದು ವಿಚಾರ,
ಇಲ್ಲ ಅನ್ಸುತ್ತೆ, ಅಥವಾ ಇವರಿಬ್ಬರ ಮಧ್ಯೆ ಜಗಳ ಆಗಿರ್ಬೋದು ಅಂತ ಹೇಳಿ ಬಹಳಷ್ಟು ಅನುಮಾನಗಳಿತ್ತು ಪೊಲೀಸ್ನವರಿಗೆ. ಮೊದಲು ಪೊಲೀಸ್ನವರು ಯಾವುದೇ ಕೇಸ್ ಬಂದರೂ ಕೂಡ ಎಲ್ಲ ಆಂಗಲ್ಗಳಲ್ಲಿ ಯೋಚನೆ ಮಾಡೋದು ಹೋಗೋದು. ಆದರೆ ಟೆಕ್ಕಿ ಸಾವಿಗೆ ನಿಜವಾದಂಥ ಕಾರಣ ಈಗ ಬಯಲಾಗಿದೆ. ಕೃತಕ ಬುದ್ಧಿಮತ್ತೆ ಎಐ ಹೊಡೆತಕ್ಕೆ ಕೆಲಸ ಕಳೆದುಕೊಂಡಿದ್ದಂಥ ಭಾನುಚಂದ್ರ ರೆಡ್ಡಿ ಖಿನ್ನತೆಯಿಂದ ನೇಣಿಗೆ ಶರಣಾಗಿದ್ದಾರೆ. ಈ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಆ ಹೆಂಡತಿ ಶಾಜಿಯಾ ಸಿರಾಜ್ ಅವರು 2 ವರ್ಷಗಳ ಹಿಂದೆ ಅದೇನೇನು ಕನಸಿಟ್ಕೊಂಡು ಪಾಪ ಇವರನ್ನ ಧರ್ಮವನ್ನೂ ಲೆಕ್ಕಿಸದೆ ಮದುವೆ ಮಾಡಿಕೊಂಡಿದ್ರು ಗೊತ್ತಿಲ್ಲ. ಆದ್ರೆ ಆ ಸಾವಿನ ಸುದ್ದಿ ಕೇಳಿದಾಗ ಪಾಪ ಆಕೆಗೆ ನಿಜಕ್ಕೂ ದಿಗ್ಭ್ರಮೆಯಾಗುತ್ತೆ. ಏನು ಸಮಸ್ಯೆ ಆಗಿರ್ಬೋದು ಅಂತ ಹೇಳಿ ಪಾಪ ಆಕೆ ಕೂಡ ಬಹಳಷ್ಟು ಯೋಚನೆ ಮಾಡ್ತಾಳೆ. ಇಷ್ಟೆಲ್ಲಾ ಸಮಸ್ಯೆಗಳಾಗಿದೆ, ಗಂಡ ಮಾನಸಿಕ ಖಿನ್ನತೆಯನ್ನ ಅನುಭವಿಸ್ತಿದ್ದಾರೆ, 80 ಲಕ್ಷ ಇದ್ದಂಥ ಕೆಲಸ ಹೋಗಿದೆ, ಅಮೆರಿಕಾದಲ್ಲಿದ್ದಂಥ ಕೆಲಸವನ್ನ ಬಿಟ್ಟು ಬಂದಿದ್ದಾರೆ, ಅಮೆರಿಕಾದಲ್ಲಿ ಪ್ರಾಪರ್ಟಿ ಇದೆ ಬಿಟ್ಟು ಬಂದಿದ್ದಾರೆ. ಇಷ್ಟಾದ್ರೂ ಧೈರ್ಯ ಕೊಟ್ಟಿದ್ದಾರೆ. ಈಕೆಗೆ ಕೆಲಸ ಇತ್ತು, ಇವರು ಕೂಡ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಈಕೆಗೂ ಲಕ್ಷ ಸಂಬಳ ಇತ್ತು, ಗಂಡನಿಗೆ ಸಾಥ್ ಕೊಡ್ತಾ ಇದ್ರು. ಅದಕ್ಕಾಗಿಯೇ 8 ತಿಂಗಳ ಹಿಂದೆ ದಂಪತಿ ಬೆಂಗಳೂರಿಗೆ ಬಂದು ನೆಲೆಸಿದ್ರು. ಅಮೆರಿಕ ಬಿಟ್ಟು ಬೆಂಗಳೂರಿಗೆ ಬಂದಿದ್ರು ಇಷ್ಟೆಲ್ಲ ಆದ್ಮೇಲೆ. ಆದ್ರೆ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಶಾಜಿಯಾ ಒಂದು ದಿನ ಬೆಳಗ್ಗೆ ಎದ್ದಕ್ಕಿದ್ದಂಗೆ 7:15 ತನ್ನ ನೈಟ್ ಶಿಫ್ಟ್ ಅನ್ನು ಮುಗಿಸಿ ಮನೆಗೆ ವಾಪಸ್ ಬರ್ತಾರೆ. ಈ ಸಂದರ್ಭದಲ್ಲಿ ಪತಿ ಬಾಗಿಲನ್ನ ತೆಗೆದ ಕಾರಣ ಸಿಕ್ಕಿಸಿ ಬಂದಿಗೆ ಇನ್ಫಾರ್ಮ್ ಮಾಡ್ತಾರೆ. ಒಳಗಿನಿಂದ ಲಾಕ್ ಆಗಿದ್ದಂತಹ ಬಾಗಿಲನ್ನ ಒಡೆದು ನೋಡಿದಾಗ ಗಂಡ ಮೃತಪಟ್ಟಿದ್ದಾರೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಅದರ ಜೊತೆಗೆ ಮೃತದೇಹದ ಪಕ್ಕ ಒಂದು ಡೆತ್ ನೋಟ್ ಕೂಡ ಇರುತ್ತೆ, ಒಂದು ಚೀಟಿ ಇರುತ್ತೆ. ಸುಮಾರು 20 ನಿಮಿಷಗಳ ಕಾಲ ಆಕೆ ಆ ಸ್ಪಾಟ್ ಅಲ್ಲೇ ಇಟ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ದಾಳೆ. ಪ್ರಪಂಚ ತಲೆ ಕೆಳಗಾಯಿತು, ದಿಗ್ಭ್ರಮೆ ಆಗುತ್ತೆ, ಆಕೆಗೆ ಶಾಕ್ ಆಗುತ್ತೆ. ಘಟನಾ ಸ್ಥಳದಲ್ಲೇ ಕೂತು ಬಿಡ್ತಾಳೆ. 20 ನಿಮಿಷ ಒಂದು ಚೂರು ಕೂಡ ಅಲಿಮಾಡಿರಲಿಲ್ಲ. ಅವಳು ಕನಸಿನಲ್ಲೂ ಊಹಿಸಿರ್ಲಿಲ್ಲ. ಅಮೆರಿಕಾದ ಕೆಲಸ ಬಿಟ್ಟು ಬಂದ್ರು, ನಾವು 8 ತಿಂಗಳು ಜೀವನ ಮಾಡಿದ್ದೀವಿ ಬೆಂಗಳೂರಲ್ಲಿ, ಆದ್ರೂ ಕೂಡ ತನ್ನ ಗಂಡ ಯಾಕೆ ನಿರ್ಧಾರ ತಗೊಂಡ, ಏನಾಯ್ತು ಅಂತದ್ದು ಅಂತೇಳಿ ಪಾಪ ಆಕೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತಾಳೆ. ಅದಕ್ಕೆ ಯಾರಿಗೂ ಗೊತ್ತಾಗದ ಹಾಗೆ ಅಕ್ಕಪಕ್ಕದವ್ರು ಇರ್ತಾರೆ, ಬರ್ತಾರೆ, ಸಮಾಧಾನ ಮಾಡ್ತಾರೆ. ಆದ್ರೆ ಆಕೆ ಏನನ್ನೂ ತೋರಿಸ್ಕೊಳ್ಳೋದಿಲ್ಲ, ಏನನ್ನೂ ಹೇಳ್ಕೊಳ್ಳೋದಿಲ್ಲ. ಸೀದಾ 17ನೇ ಮಹಡಿಗೆ ಹೋಗಿ ಅಲ್ಲಿಂದ ಜಿಗಿದು ಪ್ರಾಣ ಬಿಟ್ಟಿರ್ತಾರೆ. ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಈ ಭಾನುಚಂದ್ರ ರೆಡ್ಡಿ ವರ್ಷಕ್ಕೆ ಸುಮಾರು 80 ಲಕ್ಷ ರೂಪಾಯಿ ಸಂಬಳ ಪಡ್ಕೊಳ್ತಾ ಇದ್ರಂತೆ. ಆತನ ಕುಟುಂಬ ಹೇಳೋ ಪ್ರಕಾರ ಅಮೆರಿಕಾದಲ್ಲೂ ಒಂದು ಸಣ್ಣ ಮನೆ ಖರೀದಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕುಟುಂಬಕ್ಕಾಗಿ ಅಂದರೆ ಅವರು ತಮ್ಮ ಫ್ಯಾಮಿಲಿ ಗೊತ್ತಿಲ್ಲ ಅಂದರು, ಫ್ಯಾಮಿಲಿಯಿಂದ ದೂರ ಇದ್ದರು, ಪಾಪ ತನ್ನ ಕುಟುಂಬಕ್ಕಾಗಿ ತೆಲಂಗಾಣದಲ್ಲೂ ಕೂಡ ಮನೆ ಮಾಡಿಕೊಟ್ಟಿದ್ರು. ಅವ್ರ ಇಡೀ ಕುಟುಂಬಕ್ಕಾಗಿ ಎಲ್ಲರೂ ಬಹಳ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರು. ಇವ್ರು ಯಾರಿಗೂ ಡಿಸ್ಟರ್ಬ್ ಮಾಡದೆ ಇವರಿಬ್ಬರೇ ಸಪ್ರೇಟ್ ಆಗಿ ಬೆಂಗಳೂರಿನಲ್ಲಿ ಮನೆ ತಗೊಂಡು ಅದರಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಆದರೆ ಈ ಕೃತಕ ಬುದ್ಧಿಮತ್ತೆ ಎಐ ಪರಿಣಾಮದಿಂದ ಉದ್ಯೋಗ ಕಳ್ಕೊಂಡಿರೋದು ಆತನಿಗೆ ತಡ್ಕೊಳ್ಳೋಕ್ಕಾಗದೇ ಇರುವಷ್ಟು ಮಾನಸಿಕ ಆಘಾತ ಆಗುತ್ತೆ. ಸಾವಿರಾರು ಕನಸುಗಳನ್ನು ಹೊತ್ತಂತ ಆ ಜೋಡಿ ಈಗ ಕೆಲಸ ಇಲ್ಲ ಅಂದಾಗ, ದುಡ್ಡಿಲ್ಲ ಅಂದಾಗ ಮುಂದೆ ಹೇಗಪ್ಪ ಜೀವನ, ಮುಂದೆ ನನಗೆ ಕೆಲಸ ಸಿಗುತ್ತೋ ಇಲ್ವೋ ಅನ್ನುವಂಥ ಒಂದಷ್ಟು ಅನುಮಾನಗಳು ಅವರನ್ನು ಕಾಡಿತ್ತು. ಗೊತ್ತಿಲ್ಲ, ಸಿಗ್ಬೋದಾಗಿತ್ತೇನೋ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿದ್ದಿದ್ರೆ, ಅಥವಾ ಅಷ್ಟೊಂದು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡಿದ್ರ, ಅಥವಾ ಅವ್ರ ಕನಸುಗಳು ನಾಶ ಆಗಿ ಹೋಯ್ತಾ, ಮುಂದೆ ಏನೋ ದಾರಿನೇ ಕಾಣಿಸ್ಲಿಲ್ವಾ ಗೊತ್ತಿಲ್ಲ. ಆದರೆ ಡೆತ್ ನೋಟ್ನಲ್ಲಿ ಎಲ್ಲ ವಿಚಾರಗಳನ್ನು ಬರೆದಿದ್ರು. ಉದ್ಯೋಗ ಕಳೆದುಕೊಂಡ ಬಳಿಕ ಭಾರತಕ್ಕೆ ಬಂದಂಥ ಅವರು ಹೊಸ ಕೆಲಸಕ್ಕಾಗಿ ಪಾಪ ಸಿಕ್ಕಾಬಟ್ಟೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅವಕಾಶಗಳು ಸಿಕ್ಕಿಲ್ಲ. ಅವಕಾಶಗಳು ಸಿಗದೇ ಹೋದಾಗ ಸಹಜವಾಗಿ ಆತಂಕ ಆಗುತ್ತೆ, ಕಮಿಟ್ಮೆಂಟ್ ಇರುತ್ತೆ, ತಲೆ ಮೇಲೆ 1000 ಯೋಚನೆಗಳಿರುತ್ತೆ. ಹೀಗಾಗಿ ಆತಂಕ, ಒತ್ತಡ ಹೆಚ್ಚಾಗಿ, ಇಲ್ಲ ನನಗಿನ್ನು ಬದುಕೋಕೆ ಸಾಧ್ಯ ಇಲ್ಲ, ಬೇಡ, ನನ್ನೆಲ್ಲ ಕನಸುಗಳು ನುಚ್ಚು ನೂರಾದ ಮೇಲೆ ನಾನಿನ್ನು ಬದುಕಿ ಏನು ಪ್ರಯೋಜನ ಅಂಥೇಳಿ ಡೆತ್ ನೋಟ್ ಬರೆದಿಟ್ಟು ನೇಣು ಹಾಕ್ಕೊಂಡ್ಬಿಟ್ರು. ಆದರೆ ಅವರು ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು, ನಾನು ಅಂತರ್ಧರ್ಮೀಯ ವಿವಾಹ ಆಗಿದ್ದೀನಿ, ಆಕೆಯನ್ನು ಕೂಡ ನನ್ನ ಜೊತೆ ನಾನು ಉಳಿಸ್ಕೊಂಡಿದ್ದೀನಿ, ನನಗಾಗಿ ಹೆಂಡತಿ ಇದ್ದಾಳೆ, ಅವಳಿಗೋಸ್ಕರ ನಾನು ಬದುಕಬೇಕು, ಏನಾದರೂ ದಾರಿ ಹುಡ್ಕೋಣ ಅಂತೇಳಿ ಯೋಚನೆ ಮಾಡ್ಬೋದಾಗಿತ್ತು. ಆದರೆ ಸಂಕಷ್ಟದ ಸಮಯದಲ್ಲಿ ಕುಟುಂಬದವರು ಶಾಜಿಯಾ ಅವರಿಗೆ ಬೆಂಬಲವಾಗಿ ನಿಂತಿದ್ರು. ಆದರೆ ಕೆಲಸ ಸಿಗದ
ಪತಿ ಆರ್ಥಿಕ ಒತ್ತಡಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ನೋಡಿ ತಾನೂ ಕೂಡ ಗಂಡನಿಲ್ಲದೆ ಬದುಕನ್ನು ಸಾಗಿಸೋದಕ್ಕೆ ಹೆದರಿ ಮಹಡಿಯಿಂದ ಬಿದ್ದು ಪ್ರಾಣವನ್ನು ಕಳ್ಕೊಂಡಿದ್ದಾಳೆ. ನೋಡಿ, ಅದಕ್ಕೆ ಹೇಳೋದು IT ಕ್ಷೇತ್ರದಲ್ಲಿರುವಂಥವ್ರು ಸ್ವಲ್ಪ ಗಟ್ಟಿ ಗುಂಡಿಗೆಯನ್ನು ಮಾಡ್ಕೊಳ್ಬೇಕು. ಈಗ ಕಾಲಿಟ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಗೊತ್ತಿಲ್ಲ ಎಷ್ಟು ಕಂಪನಿಗಳಲ್ಲಿ IT ಕ್ಷೇತ್ರದ ಉದ್ಯೋಗಿಗಳಿದ್ದಾರೋ ಅಷ್ಟು ಜನರಿಗೆ ತೊಂದರೆ ಬರ್ಬೋದು. ಹಾಗಾಗಿ ಪರ್ಯಾಯ ವ್ಯವಸ್ಥೆ ಅಂತ ಏನಾದರೂ ಇದ್ದರೆ ಮಾಡ್ಕೊಂಡ್ಬಿಡಿ. ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದರೆ ಮಾಡಿಬಿಡಿ. ಕಮಿಟ್ಮೆಂಟ್ಗಳಿದ್ದರೆ ಈಗಲೇ ಅದನ್ನು ಮುಗಿಸ್ಕೊಂಡ್ಬಿಡಿ. ಸಾಲಗಳಿದ್ರೆ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ನಿಮ್ಮ ಕೆಲಸ ಯಾವ ಕ್ಷಣದಲ್ಲಿ ಬೇಕಾದರೂ ಹೋಗಬಹುದು. ಹೃದಯವನ್ನು ಗಟ್ಟಿ ಮಾಡ್ಕೊಳ್ಳಿ. ಯಾಕಂದರೆ ವ್ಯವಸ್ಥೆ ಬದಲಾಗ್ತಾ ಇದೆ, ಪ್ರಪಂಚ ಬದಲಾಗ್ತಾ ಇದೆ, ಬದಲಾವಣೆಗಳಾಗ್ತಾ ಇದೆ. ಅದೆಲ್ಲದಕ್ಕೂ ನಾವು ಸಿದ್ಧವಾಗಿರಬೇಕು. ಎಲ್ಲದಕ್ಕೂ ಸಾವು ಒಂದೇ ದಾರಿ ಆಗಬಾರ್ದು. ಇರೋದು ಒಂದೇ ಜೀವನ, ಬೇಕಾದಷ್ಟು ದಾರಿಗಳಿದೆ. ಎಷ್ಟೋ ಸಮಸ್ಯೆಗಳಿದ್ದರೂ ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತೆ. ಹಾಗಾಗಿ ಧೈರ್ಯ ಮಾಡಿ IT ಉದ್ಯೋಗಿಗಳು ಪರ್ಯಾಯ ವ್ಯವಸ್ಥೆಯನ್ನು ಹುಡುಕೊಳ್ಳಿ. ನಿಮ್ಮ ಕಂಪನಿಯ ಸಂಬಳವನ್ನೇ ನೆಚ್ಚಿಕೊಂಡು ಕೂತ್ಕೊಳ್ಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.